ಇಲ್ಲ, ಹೇಳ್ಬೇಕಾದ್ರೆ ಮ್ಯಾನೇಜರ್ಗಳು ಅದೇ ಥರ ಬಂದು ಮಾತಾಡ್ತಾರೆ, ನೋಡೋಣ ಇಲ್ಲಾಂದ್ರೆ ಬೇರೆಯವ್ರು ಹಾಕೋತೀವಿ. ಸೊ ಬೇಡ ಮಾಡುವ. ನೀವು ಹೇಳೋದು ಹಣಕ್ಕಿಂತ ಅವಕಾಶ ಸಿನಿಮಾ ಮುಖ್ಯ ಎನ್ನುವಂತ. ನಮಗೆ ಅದೇ ಮುಖ್ಯ, ಅವಕಾಶ, ಕ್ಯಾರೆಕ್ಟ್ರು. ಓಮ್ನು ನಮಗೆ ಆ ಟೈಮ್ ಬೇರೆ. ಈಗ KGF ಅವ್ರದ್ದೊಂದು ಟೀಮ್ ಸಿಗ್ತದೆ ನಮಗೆ, ಕಳ್ಕೋಬಾರ್ದಲ್ಲ. ಆದರೂ ಪರವಾಗಿಲ್ಲ, ರೆಮ್ಯುನೇಷನ್ನು ನಮಗೆ ಸಿಕ್ಕಿದೆ, ಜೊತೆಲಿ ಒಳ್ಳೆ ಕ್ಯಾರೆಕ್ಟರ್ ಸಿಗ್ತಲ್ಲ. ಕಳ್ಕೊಂಡ್ಬಿಟ್ಟಿದ್ರೆ ಇವತ್ತು ಚಾಚಾ ಯಶ್ ಎಲ್ಲ ಮಿಸ್ ಆಗ್ತಿದ್ರಲ್ಲ, ಅದು ಮುಖ್ಯ. ಸೊ ಅದೆಲ್ಲ ನಾವು ಒಂದು ಕಡೆಯಲ್ಲಿ ನಾವು ಸೆಂಟ್ರ್ ಆದರೆ ಅದೆಲ್ಲ ಕಡೆಯಲ್ಲಿ ಆಗ್ತಾ ಹೋಗ್ತದೆ. ಅದು ಎಲ್ಲೂ ನಾವು ಬೆಳೆಯೋಕ್ಕಾಗಿಲ್ಲ, ಹೇಳಿಲ್ಲ, ನಮ್ಮನ್ನು ನಾವು ಬೆಳೆಸ್ಕೊಂಡಿಲ್ಲ. ಚಿತ್ರರಂಗದಲ್ಲಿ ಒಂದೇ ಗೊತ್ತಾ, ಕಲಾವಿದರು ಅವರನ್ನು ಅವರು ಬೆಳೆಸ್ಕೋಬೇಕು, ಅವರನ್ನು ಅವರು ಬೂಸ್ಟಪ್ ಮಾಡಬೇಕು. ನಮಗದು ಫಾರ್ಮುಲಾ ಸಿಗಲಿಲ್ಲ ನಮ್ಮ ಕೈಗೆ. ಹರೀಶ್ ರಾಯ್ ಅವರು ಯಾವುದೇ ಒಂದು ಸಿನಿಮಾ ಬಂದರೂ ಕೂಡ ಕತೆ ನೋಡಿ ಒಪ್ಕೊಳ್ತಾರ, ಅಥವಾ ಅದು ಕಥೆಯಲ್ಲಿ ಹೀರೋ ಯಾರು ಅನ್ನೋದನ್ನ ನೋಡಿ ಒಪ್ಕೋತಾರ? ಇಲ್ಲ, ನಮ್ಮ ಕ್ಯಾರೆಕ್ಟ್ರು ಹೀರೋ, ಒಳ್ಳೆ ಹೀರೋ ಸಿಕ್ಕಿದ್ರೆ ನಮ್ಮ ಪುಣ್ಯ, ನಮ್ಮ ನಸೀಬು. ನಾವು ಒಂದೆರಡು ಹೆಜ್ಜೆ ಇಡೋ ಮೊದಲು ಜಾಸ್ತಿ ನಮಗೆ ಆ ಹೀರೋರ ಶಾಡೋ ಬೀಳ್ತದೆ ನಮಗೆ. ಸರ್, ಇಷ್ಟು ದಿನಗಳಲ್ಲಿ ನೀವು ಮಾಡಿದಂತ ಚಿತ್ರಗಳಲ್ಲಿ ದಿ ಬೆಸ್ಟ್ ಚಿತ್ರ, ಎಲ್ಲವೂ ಕೂಡ ಬೆಸ್ಟೇ, ಆದ್ರೂ ನಿಮಗೆ ದಿ ಬೆಸ್ಟ್ ಅಂಡ್ ಮೆಮೊರೇಬಲ್ ಸಿನಿಮಾ ಅಂದ್ರೆ ಯಾವುದು? ತುಂಬ ಇದೆ, ಮರ್ತೋಗಿದೆ, ತುಂಬ ಇದೆ. ಫಸ್ಟ್ ಓಂ, ಸಮರ, ಆಪರೇಷನ್ ಅಂತ ಅದರಲ್ಲಿ ಅಂಬರೀಷ್ ಅಣ್ಣಂದು. ಓಂಕ್ಕಿಂತ ಮೊದಲು ಶೂಟಿಂಗ್ ಆಗಿದ್ದದು. ಅಲ್ಲಿ ಯಾವಾಗ ಯಂಗ್ ಹುಡುಗರು, ನಾವು ಆ್ಯಕ್ಟಿಂಗ್ ಗೊತ್ತಿಲ್ಲ ಬಿಡಿ ನಮಗೆ, ಸುಮ್ಮನೆ ಓಡಾಡ್ತಿದ್ವಿ ಅಷ್ಟೇ. ಆ್ಯಕ್ಟಿಂಗ್ ಬಗ್ಗೆ ಅದು ಅರ್ಥನೇ ಇಲ್ಲ ನಮಗೆ, ಏನು ಹೇಗೆ ಅಂತೇಳಿ. ಡೆಲ್ಲಿ ಸೋಮ, ಅದಾದಮೇಲೆ ಭಾಳಷ್ಟು ಇದೆ ರೀ, ತುಂಬ ಸಿನಿಮಾ ಇದೆ. ದರ್ಶನ್ ಅವರು ಮೊದಲೇ ಮಾಡಿದ ಹೀರೋಗಿ ಮಾಡಿದ ಮೊದಲ ಸಿನಿಮಾ ಮೆಜೆಸ್ಟಿಕ್ಕು. ಆಮೇಲೆ ತುಂಬ ಸಿನಿಮಾ, ಅದರಲ್ಲಿ KGF ಈಗ ಮರೆಯೋಗಿಲ್ಲ ಅದನ್ನೆಲ್ಲ. ನಿಮ್ಮ ಈ ಕನ್ನಡ ಚಿತ್ರರಂಗದ ಸೇವೆಯಲ್ಲಿ ದಿ ಬೆಸ್ಟ್ ಮೆಮೊರೇಬಲ್ ಡೇ ಅಂತ ಹೇಳಿದ್ರೆ ಯಾವ್ದು ಸರ್? ಅಂದ್ರೆ ಆ ದಿನ ನಾನು ಮರೆಯಕ್ಕಾಗಲ್ಲ ಸಿನಿಮಾ ರಂಗದಲ್ಲಿ, ಅವತ್ತಿನ ಆ ಕ್ಷಣ ನಾನು ಇವತ್ತಿಗೆ ನೆನಪು ಮಾಡ್ಕೋತೀನಿ ಅಂತ ಹೇಳಿದ್ರೆ ಯಾವ್ದಾದ್ರು ಒಂದು ನೆನಪು ಮಾಡ್ಕೊಳ್ಳೋದಾದ್ರೆ? ಓಂ ಬಿಟ್ರೆ KGF. ಓಮ್ನು ವೈಟ್ ಡ್ರೆಸ್ಸಲ್ಲಿ ಬಂದಿರೋದು, ಬಿಳಿ, ನನ್ನ ಕಾಸ್ಟ್ಯೂಮ್ ಬಿಳಿ. ಇದರಲ್ಲೂ ಕೂಡ KGF ಕೂಡ ವೈಟ್ ಆ್ಯಂಡ್ ವೈಟ್. ಎಲ್ಲ KGF ಬ್ಲಾಕ್ ಇಟ್ಟರೆ ಎಲ್ಲ ಬ್ಲ್ಯಾಕ್, ನಾನು ಒಬ್ಬನೇ ವೈಟ್ ಕಾಣೋದು. ಡೈರೆಕ್ಟರ್ ಹೇಳ್ತಾಯಿದ್ರು ಅವರು, ಎಲ್ಲರೂ ಇದಾದ್ಬಿಟ್ರೆ ಇವರು ಫುಲ್ ವೈಟಲ್ಲಿ ಎದ್ದು ಕಾಣ್ತಾರೆ ಇವರು ಅಂತ. ಹಾಗೆ ಮರೆಯೋಗಿಲ್ಲ. ಆವಾಗ ಅದನ್ನು ಏನು ಹೇಳ್ಬೋದು ಗೊತ್ತಾಗ್ತಿಲ್ಲ. ಅದನ್ನು ಜೀವ ಇರುವವರೆಗೆ ಕೂಡ ಓಂ ಮರೆಯೋಕ್ಕಾಗಲ್ಲ. ಏನಕ್ಕೆ ಅಂದರೆ ಆವತ್ತಿನ ಶೂಟಿಂಗ್ಗಳು ಗೊತ್ತಿಲ್ಲ ಆ್ಯಕ್ಟ್ ಮಾಡೋದು, ನಮ್ಮ ಹತ್ರ ಆ್ಯಕ್ಟಿಂಗ್ ಮಾಡಿಸೋದು. ಶಿವಣ್ಣ ನಮ್ಮನ್ನು ಸ್ವಲ್ಪ ಆವಾಗಲೇ ಯಾವ ರೀತಿ, ನಾವು ಹೊಸಬ್ರಲ್ಲ, ಗೊತ್ತಿಲ್ಲ, ಭಯ ಆಗ್ತಿತ್ತು. ಸ್ವಲ್ಪ ಹೆಗಲು ಕೈ ಹಾಕ್ಕೊಂಡು ಹರೀಶ್ ಜೊತೆಗಿರಿ, ಎಲ್ಲಾದರೂ ನಮ್ಮ ಆ ಸೌಂಡ್, ಕ್ಯಾಮ್ರಾ ಸೌಂಡೆಲ್ಲ ಇತ್ತು. ಆಮೇಲೆ ಶಿವಣ್ಣ ಬಂದು ನಿಂತ ತಕ್ಷಣ ನಮಗೆ ಡೈಲಾಗೆಲ್ಲ ಮರೆತು ಹೋಗ್ಬಿಡೋದು. ಆವತ್ತಿನ ಟೈಮಲ್ಲಿ ವಿಷ್ಣುವರ್ಧನ್ ಸರ್ ಜೊತೆಗೆ, ಅಂಬರೀಷ್ ಅಣ್ಣ ಜೊತೆಗೆ ಹೀಗೆ ನೋಡ್ತಾರೆ ಅವರು. ಈಗ ನೋಡ್ತಾ ಏನೋ ಭಯ ಸ್ಟಾರ್ಟ್ ಆಗ್ಬಿಡೋದು. ಡೈಲಾಗಿರಾಗೆಲ್ಲ ಮರ್ತೇ ಹೋಗುತ್ತೆ. ಇದೆಲ್ಲ ಮರೆಯೋಕ್ಕೆ ಸಾಧ್ಯಲ್ಲ. ಎಷ್ಟು ಸಲ ಜೊತೆಗೆ ಜನನಿ ಜನ್ಮಭೂಮಿ, ಅಂದರೆ ನಾನು ಜೀವ ಇರುವವರೆಗೆ ಕೂಡ ಮರೆಯಲ್ಲ. ಅವರೊಂಥರ ಸಪೋರ್ಟ್. ಅವರು ಡಬ್ಬಿಂಗ್ ಮಾಡೋ ಮೊದಲು ಎಲ್ಲರಿಗೆ ಪೇಮೆಂಟ್ ಬಂದಿರಬೇಕು, ಅದು ಅವ್ರದ್ದು ರೂಲ್ಸ್. ಅವರ ಸ್ನೇಹಿತರೇ ಪ್ರೊಡ್ಯೂಸರ್ ಆಗಿರ್ತಾರೆ, ಎಲ್ಲರಿಗೂ ಫೋನ್ ಮಾಡ್ತಾರೆ. ನನಗೂ ಫೋನ್ ಮಾಡಿ ಪೇಮೆಂಟ್ ಆಯಿತಾ, ಆದರೆ ನಾನು ಡಬ್ಬಿಂಗ್ ಮಾಡ್ತೀನಿ, ಖುದ್ದಾಗಿ ಅವ್ರಿಗೆ ವಿಚಾರಿಸ್ತಾ ಇದ್ರು. ಕಲಾವಿದರಿಗೆ ಒಬ್ಬ ನಾಯಕ ನಟ ಏನಕ್ಕೆ ಅಗತ್ಯ ಅಂದರೆ ಇದಕ್ಕೆ. ನಾವು ಎಲ್ಲೋ ಹೆದರ್ಕೊಂಡು ಅಯ್ಯೋ ನಾವು ಮಾಡೋದೇ ದೊಡ್ಡವ್ರ ಜೊತೆಗೆ ಕಾಂಪ್ರ ಆಗ್ಬಿಟ್ರೆ ಅದಕ್ಕೆ ಅವರೇ ಖುದ್ದಾಗಿ ನಿಂತು ಪೇಮೆಂಟ್ ಎಲ್ಲರಿಗೂ ಕೊಡಿಸೋ, ಅವ್ರಿಗೂ ಖರ್ಚಿರ್ತದೆ ಅಂತ. ಬಟ್ ಆ ಟೈಮಲ್ಲಿ ನಮಗೆ ಸ್ವಲ್ಪ ನಮ್ಮದು ಬಿಸ್ನೆಸ್ ಎಲ್ಲ ಇತ್ತು. ಆಮೇಲೆ ನಾವು ಆ ಅಮೌಂಟ್ ಬಗ್ಗೆ ನಾವು ಯಾವತ್ತೂ ತಲೆ ಕೆಡಿಸ್ಕೊಂಡಿಲ್ಲ. ಅದಕ್ಕೆ ಇವತ್ತು ಈ ಪರಿಸ್ಥಿತಿ. ಇದ್ರ ಜೊತೆಗೆ ಸರ್ ನೋಡಿ, ಅಂತಹ ಮೇರು ನಟ, ಅಂತಹ ಸಹಾಯ ಮನೋಭಾವನೆ ಇರುವಂತಹ ವಿಷ್ಣುವರ್ಧನ್ ಅವರಿಗೆ
ಸಮಾಧಿಯನ್ನ ರಾತ್ರೋರಾತ್ರಿ ತೆರವು ಮಾಡಿ ಅವಮಾನಿಸಿದ್ರು, ಒಂದು ಗೌರವಯುತವಾಗಿ ನಡ್ಕೊಳ್ಳಿಲ್ಲ. ಸೊ ಅಭಿಮಾನಿಗಳಿಗೆ ತುಂಬಾ ನೋವು ಉಂಟು ಮಾಡಿದ್ರು. ಸೊ ಆ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಸರ್? ಹೌದು, ನನಗೆ ಅದೇ ಹೇಳಿದಲ್ಲ, ನಮಗೆ ದುಃಖ ಹೋಯ್ತು. ನಾವು ಇದನ್ನ ಅವ್ರದ್ದು ಏನು ಇದೆಲ್ಲ ಆದಮೇಲೆ ನಾವು ಅವತ್ತು ಆ್ಯಕ್ಷನ್ ಮಾಡಬೇಕಿತ್ತು ಇದರ ಬಗ್ಗೆ. ಈಗೆಲ್ಲ ಮುಗಿದ ಮೇಲೆ ಎಲ್ಲರೂ ಬಂದರೆ ಪರಿಚಯ ಏನು ಪ್ರಯೋಜನ ಇಲ್ಲ. ಎಷ್ಟು ವರ್ಷ ಆಯಿತು, ಅವತ್ತಿಂದ ಯಾರು ಆ್ಯಕ್ಷನ್ ತಗೊಳ್ಳಿಲ್ಲ. ಅದಕ್ಕೆ ಇದು ಈ ಥರ ಆಗುತ್ತೆ, ಅದು ಹಾಗೆ ಆಗುತ್ತೆ ಈ ಥರ. ಯಾಕಂದರೆ ನೀವು ಮಾಡೋ ಟೈಮಲ್ಲೇ ಮಾಡಬೇಕಿದೆ ಅಲ್ಲ. ಆಮೇಲೆ ನನಗೆ ಗೊತ್ತಿದ್ದ ಮಟ್ಟಿಗೆ ಅವರು, ನನ್ನ ಅಪ್ಪಾಜಿ ಲೇಖರಿದವ್ರನ್ನ, ಅವರು ತುಂಬ ಆಧ್ಯಾತ್ಮಕ್ಕೆ ಹೋಗ್ಬಿಟ್ರು. ಅವ್ರಿಗೆ ಇದೆಲ್ಲ ಇಷ್ಟ ಇಲ್ಲ ಅನಿಸುತ್ತೆ, ಅವರ ಒಳಗಡೆ ಆತ್ಮಕ್ಕೇನೆ. ನನಗೆ ಯಾರು ಗುಡಿ ಕಟ್ಟೋದು ಬೇಡ ಅಥವಾ ಈ ಥರ ಸಿಂಪಲಾಗಿ ಹೋಗ್ಬಿಟ್ರು ಅವರು. ಬಾಬಾದೊಂದು ಉಂಗುರ ಇತ್ತು. ಆಮೇಲೆ ಉಡುಪಿ ಕೃಷ್ಣನ ಪೂಜಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿದರು. ಅವರ ಒಳಗಡೆ ಒಂದು ವೈರಾಗ್ಯನೇ ಹುಟ್ಟುಬಿಡ್ತು. ಇಲ್ಲರೂ ಯಾರಿಗೆ ಆ ಥರ ಆಗೋದಿಲ್ಲ ರೀ. ಎಲ್ಲೋ ಒಂದು ಕಡೆ ಇದೆಲ್ಲ ದೈವ ಇಚ್ಛೆ ಅಂತೀರಾ? ಇರ್ಬೋದು. ಅವಳು ಬರ್ತಾ ಅವರು ಮಾತಾಡೋದು ನೋಡೋಗೆಲ್ಲ ಅವ್ರದ್ದು ದೇವ್ರ ಪೂಜೆಗಳು ಆರಾಧನೆ ಮಾಡೋದು, ಬಾಬಾನ ಪೂಜಿಸೋದು, ಬಾಬಾನ ಒಳಗಡೆನೆ. ಇಲ್ಲಿ ಹಿಂಗಾಗ್ತಾಯಿದ್ರು ಬಾಬಂದು. ಹೇಳಿದಲ್ಲ, ಎಲ್ಲ ಆ್ಯಕ್ಚುಲಿ ನನಗೆ ಗೊತ್ತಿದ್ದು ಎಲ್ಲ ಮನುಷ್ಯರು ದೇವ್ರ ಸಮಾನನೇ. ಎಲ್ಲ ಮನುಷ್ಯನ ಒಳಗಡೆ ದೇವರ ಶಕ್ತಿ ಇದೆ. ಅದನ್ನು ನಾವು ಎಷ್ಟು ಜಾಸ್ತಿ ಪೂಜಿಸಿ ನಮ್ಮನ್ನು ನಾವು ಶುದ್ಧಪಡಿಸ್ತೀವಿ, ಹೊರಬರ್ತದೆ. ಈಗ ಅಣ್ಣವರು ಎಂಬುದು ಒಬ್ಬರೇ ಹುಟ್ಟೋದು, ಮುಂದೆನೇ ಅವ್ರು ಒಬ್ಬರೇ ಇರೋದು. ಅಣ್ಣವ್ರ ಥರ ಇನ್ನು ಯಾವ ಮತ್ತೊಬ್ಬರು ಹುಟ್ಲಿಕ್ಕೆ ಸಾಧ್ಯ ಇಲ್ಲ. ಅವರ ದೈವ ಶಕ್ತಿನೇ ಬೇರೆ. ಅವರ ಮಾತು, ಮಗುವಿನ ಮಾತು, ಒಂದು ಚಿಕ್ಕ ಮಗು ಕೂಡ ಜೋರು ಮಾಡಿ ಮಾತಾಡಲ್ಲ. ಅದೆಲ್ಲ ನನಗೆ ಗೊತ್ತಿದ್ದ ಮಟ್ಟಿಗೆ ಅವರದು ಯೋಗ ಮತ್ತು ಈಗ ಧ್ಯಾನ ಎಲ್ಲ ಸ್ಟಾರ್ಟ್ ಮಾಡಿದ್ಮೇಲೆ ಬರ್ತಾ ಅವರು ಒಂಥರ ದೇವರ ಶಕ್ತಿಯನ್ನು ಜಾಸ್ತಿ ಪಡೆಯೋಕ್ಕೆ ಸ್ಟಾರ್ಟ್ ಆದರು. ಇವತ್ತು ನಾನು ನೋಡಿದ ಮಟ್ಟಿಗೆ ಅಥವಾ ಯಾರ ಥರ ಆದರೂ ಕೇಳಿ, ಅಣ್ಣವರ ಒಂದು ಮಾತು ಅಷ್ಟು ಸಿಂಪಲ್ಸಿಟಿ ಮತ್ತೊಬ್ಬ ಬರೋದಿಲ್ಲ. ನೀವು ಯಾವುದೇ ಚಿತ್ರರಂಗಕ್ಕೆ ಹೋಗಿ ಅಣ್ಣವ್ರನ್ನ ಹೇಳೋ ಹೆಸರೇ ಬೇರೆ, ಅವರಿಗೆ ಅವ್ರು ಸಿಗೋ ಗೌರವವೇ ಬೇರೆ. ಅವರು ಅದೇ ಎಲ್ಲರೂ ಹೇಳೋ ಮಟ್ಟಿಗೆ ಅವರನ್ನೇ ದೇವರ ಇದಕ್ಕೆ ಸೇರಿದ್ರು ಅಂತ. ಈಗ ವಿಷ್ಣುವರ್ಧನ್ ಅವರ ಏನು ಪುತ್ಥಳಿ ನಿರ್ಮಾಣಕ್ಕೆ ಸುದೀಪ್ ಅವರು ಸೇರಿದಂತೆ ಹಲವಾರು ಅಭಿಮಾನಿಗಳ ಸಂಘದ ಮುಖಂಡರುಗಳು ನಿರ್ಧಾರ ಮಾಡಿರುವಂತದ್ದೇನು, ವಿಷ್ಣುವರ್ಧನ್ ಅವ್ರಿಗೋಸ್ಕರ ಕೆಂಗೇರಿ ಬಳಿ 1/2 ಎಕರೆ ಜಾಗ ತಗೊಂಡು ಅವ್ರದ್ದೊಂದು ಬೃಹತ್ ಪುತ್ಥಳಿ ನಿರ್ಮಾಣ ಮಾಡಬೇಕು. ನಮ್ಮ ಅಭಿಮಾನಿಗಳ ಪ್ರೀತಿಯಿಂದ ಇದು ಆಗ್ತಿರೋದು. ಸರ್ಕಾರ ಅಭಿಮಾನ್ ಸ್ಟುಡಿಯೋದು ಏನೇ ಮಾಡ್ಕೊಂಡ್ರು ಅಲ್ಲಿ ಮಾಡ್ಕೊಳ್ಳಿ, ಅದಕ್ಕೂ ನಮಗೂ ಸಂಬಂಧ ಇಲ್ಲ. ಅವ್ರವ್ರು ಹೋರಾಡೋದಿದ್ರೆ ಅವ್ರವ್ರ ಹೋರಾಟ ಮುಂದುವರಿಸ್ಕೊಳ್ಳಿ. ಆದ್ರೆ ನಮ್ಮ ಪ್ರೀತಿಯಿಂದ ನಾವು ದಾದಾ ಅವರಿಗೆ 1/2 ಎಕರೆ ಜಾಗ ತಗೊಂಡು ಪುತ್ಥಳಿ ನಿರ್ಮಾಣ ಮಾಡ್ತೀವಿ ಅಂತ ಸುದೀಪ್ ಅವ್ರ ನೇತೃತ್ವದಲ್ಲಿ ವೀರಕುಪ್ತ